ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ. ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ. ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ. ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ. ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ.
ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು. ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ನ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ. ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು. ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ನ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ. ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು. ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ನ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ. ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು. ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ನ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ. ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು. ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ.
ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ನ ಅಭಿಮಾನಿಗಳ ಅತಿರೇಕ ಎಲ್ಲೇ ಮೀರ್ತಾ ಇದೆ. ಡಿ ಬಾಸ್ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ರೀತಿಯ ವರ್ತನೆಯನ್ನ ತೋರಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಬರ್ತಾ ಇದೆ. ಚಾಕುವಿನಿಂದ ಕುತ್ತಿಗೆ ಕುಯ್ದು ಅಂಧಾಭಿಮಾನಿಗಳು ದುರ್ವರ್ತನೆಯನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಸೂಲಿಕೆರೆಯಲ್ಲಿ ನಡೆದಿರುವ ಘಟನೆ ಇದು. ಗಾರೆ ಕೆಲಸಗಾರ ವೆಂಕಟಸ್ವಾಮಿ ಎಂಬಾತನ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ. ರಾಮನಗರದ ದೊಡ್ಡಮಣ್ಣು ಗುಡ್ಡ ಗ್ರಾಮದ ನಿವಾಸಿ ಈತ. ಹಲ್ಲೆಗೊಳಗಾದ ವೆಂಕಟಸ್ವಾಮಿ ಪತ್ನಿ ಈಗ ದೂರನ್ನ ದಾಖಲಿಸಿದ್ದಾರೆ. ಇವರ ವಿರುದ್ಧ ಕುಂಬಳಗೋಡು ಠಾಣೆಗೆ ಇಬ್ಬರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಕಿರಣ್ ಹಾಗೂ ಮಹದೇವ ಆರೋಪಿಗಳಾಗಿದ್ದಾರೆ. ಡಿ ಬಾಸ್ ಎಂಬ ಘೋಷಣೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಚಾಕುವಿನಿಂದ ಕುತ್ತಿಗೆ ಕೊಯ್ದ ಅಂಧಾಭಿಮಾನಿಗಳು ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ.